ನಮಸ್ಕಾರಗಳು. ಎಸ್ಎಸ್ಎಲ್ಸಿ ಮಾದರಿ ಪ್ರಶ್ನೆ ಪತ್ರಿಕೆ 3 ಇದು ಎಸ್ಎಸ್ಎಲ್ಸಿ ಪರೀಕ್ಷೆ 2026ಕ್ಕೆ ಸಹಾಯವಾಗುವಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವರಿಂದ ಸಿದ್ಧಪಡಿಸಲಾಗಿದೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಯಾವುದು ಮತ್ತು ಅದಕ್ಕೆ ಉತ್ತರಗಳನ್ನು ಯಾವ ರೀತಿ ಬರೀಬೇಕು, ಅಂಕಗಳನ್ನು ಹೇಗೆ ಹಂಚಲಾಗಿದೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಮೊದಲನೇ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆಗಳು. ದರ್ಪಣ ಒಂದು ವಸ್ತುವೊಂದರ ನೇರ ಮತ್ತು ದೊಡ್ಡದಾದ ಪ್ರತಿಬಿಂಬವನ್ನು ಉಂಟು ಮಾಡಿದೆ. ಹಾಗಾದರೆ ಆ ದರ್ಪಣದ ವಿಧ ಮತ್ತು ಪ್ರತಿಬಿಂಬದ ಸ್ವಭಾವವನ್ನ ಕೇಳಿದ್ದಾರೆ. ಇಲ್ಲಿ ದರ್ಪಣದ ಒಂದು ವಿಧವನ್ನ ಕಂಡುಹಿಡಿಬೇಕು. ನೇರ ಮತ್ತು ದೊಡ್ಡ ಪ್ರತಿಬಿಂಬ ಇದೆ ಅಂದ್ರೆ ಅದು ನಿಮ್ನ ದರ್ಪಣ ಆಗಿರ್ತದೆ ಮತ್ತು ನೇರವಾದ ಪ್ರತಿಬಿಂಬ ಅಂದ್ರೆ ಅದು ಮಿಥ್ಯ ಪ್ರತಿಬಿಂಬ ಆಗಿರುವಂತದ್ದು. ಡಿ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗಿದೆ. ಎರಡನೇದು ವಿದ್ಯುತ್ ಮಂಡಲದಲ್ಲಿ ಬಳಕೆಯಾದ ಶಕ್ತಿಯ ದರವು ಅಂತ ಕೇಳಿದ್ದಾರೆ. ವಿದ್ಯುತ್ ಮಂಡಲದಲ್ಲಿ ಬಳಕೆಯಾದ ಶಕ್ತಿಯ ದರಕ್ಕೆ ವಿದ್ಯುತ್ ಸಾಮರ್ಥ್ಯ ಅಂತ ಕರಿತೇವೆ. ಮೂರನೇ ಪ್ರಶ್ನೆ ಇದು 1 ಅಂಕದ ಪ್ರಶ್ನೆಯಾಗಿದೆ. ಚಿಹ್ನೆಯ ಒಂದು ಚಿತ್ರವನ್ನ ಬಿಡಿಸಬೇಕು. ರಿಯೋಸ್ಟಾಟ್ ನ ಚಿಹ್ನೆಯನ್ನ ಕೇಳಿದ್ದಾರೆ. ಈ ರೀತಿಯಾದಂತ ಒಂದು ಚಿಹ್ನೆ ತಾವು ಪ್ರಾಕ್ಟೀಸ್ ಮಾಡಿರ್ತೀರಿ ಅಥವಾ ಇಲ್ಲಿ ತಾವು ನೋಡ್ತಿದ್ದೀರಿ ಜಿಗ್ಜಾಗ್ ಲೈನಿಗೆ ಒಂದು ಏರೋ ಮಾರ್ಕ್ ಅನ್ನ ತೋರಿಸಲಾಗಿದೆ. ಇದರಲ್ಲಿ ಯಾವುದೇ ಒಂದು ಚಿತ್ರವನ್ನ ಬಿಡಿಸಬೇಕು. ಅದೇ ರೀತಿ ಸೇರ್ಪಡೆ ಇಲ್ಲದ ದಾಟಿದ ತಂತಿಯ ಒಂದು ಚಿಹ್ನೆಯನ್ನ ಬಿಡಿಸಬೇಕು. ಇಲ್ಲೊಂದು ತಂತಿ ಸಾಗಿದೆ, ಅದರ ಮೇಲಿಂದ ಸೇರ್ಪಡೆಯಾಗದ ತಂತಿ ಅಂದ್ರೆ ಈ ರೀತಿ ಬೆಂಡ್ ಆಗಿ ತೋರಿಸಬೇಕಾಗುತ್ತೆ. ಪ್ರತಿಯೊಂದಕ್ಕೂ ಇಲ್ಲಿ ಅರ್ಧ ಅಂಕ ಇರ್ತದೆ, ಒಟ್ಟಾರೆ 1 ಅಂಕಗಳು. ನಾಲ್ಕನೇ ಪ್ರಶ್ನೆ ಮನೆಯ ಮೀಟರ್ ಬೋರ್ಡ್ ನಲ್ಲಿ ಫ್ಯೂಸ್ ಅನ್ನು ಸಜೀವ ತಂತಿಗೆ ಸಂಪರ್ಕಿಸುವ ಬದಲು ತಟಸ್ಥ ತಂತಿಗೆ ಸಂಪರ್ಕಿಸಿದರೆ ಆಗುವ ಪರಿಣಾಮವೇನು ಅಂತ ಕೇಳಿದ್ದಾರೆ. ಇದು ಒಂದು ರೀತಿ ಫ್ಯೂಸ್ ನ ಕಾರ್ಯವನ್ನ ಇಂಡೈರೆಕ್ಟ್ ಆಗಿ ಕೇಳಿರುವಂತದ್ದು. ಉತ್ತರ ವಿದ್ಯುತ್ ಉಪಕರಣಗಳಲ್ಲಿ ಸಂಪರ್ಕವು ಸಜೀವವಾಗಿರುವುದರಿಂದ ಕೆಲವೊಮ್ಮೆ ಪ್ರಾಣಾಂತಿಕ ವಿದ್ಯುತ್ ಆಘಾತಗಳು ಉಂಟಾಗಬಹುದು. ಫ್ಯೂಸ್ ಕಾರ್ಯನಿರ್ವಹಿಸುವುದರಿಂದ ವಿದ್ಯುತ್ ಉಪಕರಣಗಳು ಹಾನಿಗೊಳಗಾಗುತ್ತವೆ. ಈ ರೀತಿಯಾಗಿ ಒಂದು ಪಾಯಿಂಟ್ ಅನ್ನ ಬರೀಬೇಕು. ನಂತರ ಫ್ಯೂಸ್ ಕಾರ್ಯನಿರ್ವಹಿಸದಿರುವುದರಿಂದ ಅಂದ್ರೆ ಇಲ್ಲಿ ಫ್ಯೂಸ್ ಕೆಲಸ ಮಾಡುವುದಿಲ್ಲ, ಯಾಕಂದ್ರೆ ಅದನ್ನ ತಟಸ್ಥ ತಂತಿಗೆ ಜೋಡಿಸಲಾಗಿದೆ. ಆದ್ದರಿಂದ ವಿದ್ಯುತ್ ಉಪಕರಣಗಳು ಹಾನಿಯಾಗಬಹುದು ಅನ್ನುವಂತ ಪಾಯಿಂಟ್ ಅನ್ನ ಬರೀಬೇಕು. ಪ್ರತಿಯೊಂದಕ್ಕೂ ಅರ್ಧ ಅಂಕ ಇರುವಂತದ್ದು. 5ನೇ ಪ್ರಶ್ನೆ ಅಂದ್ರೆ 2 ಅಂಕದ ಪ್ರಶ್ನೆ. ಇಲ್ಲಿ ಒಂದು ಚಿತ್ರವನ್ನ ತಾವು ಗಮನಿಸಿ ಅದಕ್ಕೆ ತಕ್ಕಂತೆ ಉತ್ತರವನ್ನ ಬರಿಬೇಕು. ಕೆಳಗಿನ ಚಿತ್ರದಲ್ಲಿ ವ್ಯಕ್ತಪಡಿಸುವ ವಿದ್ಯಮಾನವನ್ನು ವ್ಯಾಖ್ಯಾನಿಸಿ. ಇಲ್ಲಿ ಯಾವ ವಿದ್ಯಮಾನ ನಡೀತಾ ಇದೆ ಅಂತ ಕೇಳಿದ್ದಾರೆ. ಅದು ಬೆಳಕಿನ ವರ್ಣ ವಿಭಜನೆ. ಇಲ್ಲಿ ಎಚ್ ಮತ್ತು ಎಂ ಯಾವ ಬಣ್ಣಗಳನ್ನ ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ದಾರೆ. ಎಚ್ ಅಂದ್ರೆ ಇಲ್ಲಿ ತಾವು ನೋಡ್ತಾ ಇದ್ದೀರಿ ಅತ್ಯಂತ ಕಡಿಮೆ ಬಾಗಿದ ಬಣ್ಣ, ಅದು ರೆಡ್ ಅಂದ್ರೆ ಕೆಂಪು ಬಣ್ಣ ಆಗಿದೆ. ನಂತರ ಎಂ ಅಂದ್ರೆ ಮೇಲಿಂದ ತಾವು ನೋಡ್ತಾ ಇದ್ದೀರಿ 1 2 3 4 5 ಐದನೇ ಬಣ್ಣ ಅಥವಾ ಕೆಳಗಡೆಯಿಂದ ತಾವು ನೋಡಿದ್ರೆ 1 2 3 ಮೂರನೇ ಬಣ್ಣ ಎಂ ಆಗಿದೆ. ತಾವು ವಿಬ್ಗ್ಯೋರ್ ಅಂತ ಬರ್ಕೊಂಡಾಗ VIB ಬಿ ಅಂದ್ರೆ ಅದು ಮೂರನೇ ಬಣ್ಣ ಎಂ ಆಗಿದೆ. ಬಿ ಮೀನ್ಸ್ ಬ್ಲೂ ನೀಲಿ ಬಣ್ಣ ಆಗಿರ್ತದೆ. ಈ ರೀತಿ ತಾವು ಇಲ್ಲಿ ಬಣ್ಣಗಳನ್ನ ಕಂಡುಹಿಡಿಯಬಹುದು. ಬಣ್ಣಗಳನ್ನ ಬರೆದಾಗ ಅರ್ಧ ಅಂಕ 1 ಅಂಕವನ್ನ ತಾವಿಲ್ಲಿ ಪಡ್ಕೊಳ್ತೀರಿ. 6ನೇ ಪ್ರಶ್ನೆ ವಾಹಕ ಒಂದರ ರೋಧವು ಆ ವಾಹಕದ ಉದ್ದ ಮತ್ತು ಆ ವಾಹಕದ ಅಡ್ಡ ಕೊಯ್ತದ ವಿಸ್ತೀರ್ಣದೊಂದಿಗೆ ಹೇಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಅಂದ್ರೆ ರೋಧಕ್ಕೂ ಉದ್ದಕ್ಕೂ ಮತ್ತೆ ರೋಧಕ್ಕೂ ವಿಸ್ತೀರ್ಣಕ್ಕೂ ಇರುವ ಸಂಬಂಧವನ್ನ ಬರೀಬೇಕು. ಮೊದಲನೇ ಆ ಒಂದು ರೋಧ ಮತ್ತು ಉದ್ದಕ್ಕಿರುವಂತಹ ಸಂಬಂಧ ಅಂದ್ರೆ ವಾಹಕದ ರೋಧವು ಅದರ ಉದ್ದಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಥವಾ ವಾಹಕದ ಉದ್ದವು ಹೆಚ್ಚಿದಂತೆಲ್ಲ ಅದರ ರೋಧವು ಸಹ ಹೆಚ್ಚಾಗುತ್ತದೆ. ಆರ್ ಪ್ರಪೋರ್ಷನಲ್ ಟು ಎಲ್ ಅಂತ ಬರಿಬೇಕು. ಇದಕ್ಕೆ 1 ಅಂಕ ಇರುವಂತದ್ದು. ಇನ್ನು ರೋಧ ಮತ್ತು ಅಡ್ಡ ಕೊಯ್ತ ವಿಸ್ತೀರ್ಣಕ್ಕೆ ಸಂಬಂಧವನ್ನ ಬರಿಬೇಕು. ವಾಹಕದ ರೋಧವು ಅದರ ಅಡ್ಡ ಕೊಯ್ತಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ ಅಥವಾ ವಾಹಕದ ಅಡ್ಡ ಕೊಯ್ತವು ಹೆಚ್ಚಾದಂತೆಲ್ಲ ಅದರ ರೋಧ ಕಡಿಮೆಯಾಗುತ್ತದೆ ಅಥವಾ ವಾಹಕತೆಯು ಹೆಚ್ಚಾಗುತ್ತದೆ. ಆರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/a ಅಂತ ಇಲ್ಲಿ ಬರಿಬೇಕು. ಇದಕ್ಕೆ 1 ಅಂಕ ಇರುವಂತದ್ದು. ಇನ್ನು ಇದರಲ್ಲಿ ಅಥವಾ ಅಂತ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. 20 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಕಂಡುಬರುವ ಕೆಲವು ವಸ್ತುಗಳ ರೋಧಶೀಲತೆಯನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಅದನ್ನು ವೀಕ್ಷಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ. ಬೆಳ್ಳಿ, ತಾಮ್ರ, ಟಂಗ್ಸ್ಟನ್, ನೈಕ್ರೋಮ್ ಇದರ ಒಂದು ರೋಧಶೀಲತೆಯನ್ನ ಇಲ್ಲಿ ಕೊಡಲಾಗಿದೆ.
ಇಲ್ಲಿ 10ರ ಘಾತಾಂಕ ತಾವು ನೋಡಬಹುದು, ಅದು ಸ್ಥಿರವಾಗಿದೆ. 10ರ ಘಾತಾಂಕ -8 ಓಮ್ ಮೀಟರ್. ಆದರೆ ಈ ಸಂಖ್ಯೆ ಇಲ್ಲಿ ಚೇಂಜ್ ಆಗ್ತಾ ಇದೆ. ಬೆಳ್ಳಿಗೆ 1.60 ಇದೆ, ತಾಮ್ರ 1.63, ಟಂಗಸ್ಟನ್ 5.2 ಮತ್ತೆ ನೈಕ್ರೋಮ್ 100. ಯಾವ ಸಂಖ್ಯೆ ಕಡಿಮೆ ಆಗಿರ್ತದೆ ಆ ಒಂದು ವಸ್ತು ಏನಿದೆಯಲ್ಲ ಅದು ಉತ್ತಮ ವಿದ್ಯುತ್ನ ವಾಹಕ ಆಗಿರುವಂತದ್ದು. ಸೊ ಬೆಳ್ಳಿ ಮತ್ತು ತಾಮ್ರದಲ್ಲಿ ಯಾವುದು ಉತ್ತಮ ವಾಹಕ ಅಂತ ಕೇಳಿದ್ದಾರೆ. ಬೆಳ್ಳಿ ತಾಮ್ರ ಕಂಪೇರ್ ಮಾಡಿದಾಗ ಬೆಳ್ಳಿಯ ಒಂದು ರೋಧಶೀಲತೆ ಕಡಿಮೆ ಇರುವುದು ತಾವು ನೋಡಬಹುದು. ಆದ್ದರಿಂದ ಬೆಳ್ಳಿ ಉತ್ತಮ ವಿದ್ಯುತ್ತಿನ ವಾಹಕವಾಗಿದೆ. ಅದೇ ರೀತಿ ಬಿದಲ್ಲಿ ಏನ್ ಕೇಳಿದ್ದಾರೆ, ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಇವುಗಳಲ್ಲಿ ಯಾವುದನ್ನು ಬಳಸುವರು ಏಕೆ ಅಂತ ಕೇಳಿದ್ದಾರೆ. ಸೊ ವಿದ್ಯುತ್ ಉಷ್ಣೋತ್ಪಾದನಾ, ಉಷ್ಣ ಹೆಚ್ಚಾಗಬೇಕಂದ್ರೆ ರೋಧ ಹೆಚ್ಚಿರಬೇಕು. ರೋಧ ಹೆಚ್ಚಾಗಬೇಕಂದ್ರೆ ಅಲ್ಲಿ ರೋಧಶೀಲತೆ ಕೂಡ ಹೆಚ್ಚಾಗಿರಬೇಕು. ನೈಕ್ರೋಮ್ನ ರೋಧಶೀಲತೆ ಇಲ್ಲಿ ಗಣನೀಯವಾಗಿ ಹೆಚ್ಚಾಗಿದೆ. ಆದ್ದರಿಂದ ನೈಕ್ರೋಮ್ ಹೆಚ್ಚಿನ ವಿದ್ಯುತ್ ರೋಧಶೀಲತೆಯನ್ನು ಹೊಂದಿರುತ್ತದೆ ಅಂತ ಬರೀಬೇಕು. ಕಾರಣ ಏನಂದ್ರೆ ಹೆಚ್ಚಿನ ದ್ರವಣ ಬಿಂದುವನ್ನು ಕೂಡ ಅದು ಹೊಂದಿರುತ್ತದೆ. ಆದ್ದರಿಂದ ಇದನ್ನ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಬಳಕೆ ಮಾಡ್ತಾರೆ. ಇಲ್ಲಿ ಪ್ರತಿಯೊಂದು ಕಾರಣಕ್ಕೂ ಅರ್ಧ ಅಂಕ ಇರುವಂತದ್ದು. ಒಟ್ಟಾರೆ ತಾವಿಲ್ಲಿ 2 ಅಂಕವನ್ನ ಪಡ್ಕೊಳ್ತೀರಿ. 7ನೇ ಪ್ರಶ್ನೆ 2 ಅಂಕದ ಪ್ರಶ್ನೆ. ದಂಡಕಾಂತದ ಒಂದು ತುದಿಯನ್ನು ಸೂಜಿಕಾಂತದ ದಕ್ಷಿಣ ಧ್ರುವದ ಸಮೀಪಕ್ಕೆ ತರಲಾಗಿದೆ. ಆಗ ಸೂಜಿಕಾಂತದ ಈ ತುದಿಯು ದಂಡಕಾಂತದ ತುದಿಯಿಂದ ದೂರಕ್ಕೆ ವಿಚಲಿಸುವುದು. ಈ ಸೂಜಿಕಾಂತದ ದಕ್ಷಿಣ ಧ್ರುವಕ್ಕೆ ನಿರ್ದೇಶಿತಗೊಂಡ ದಂಡಕಾಂತದ ಧ್ರುವವನ್ನು ಹೆಸರಿಸಿ. ನಿಮ್ಮ ಉತ್ತರಕ್ಕೆ ಕಾರಣವೇನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ವಿಚಲಿಸುವುದು ಅಂದ್ರೆ ದೂರ ಹೋಗುವುದು. ದಕ್ಷಿಣ ಧ್ರುವಕ್ಕೆ ಸಮೀಪ ತಂದಾಗ ದೂರ ಹೋಗ್ಬೇಕಂದ್ರೆ ಅಲ್ಲಿ ದಂಡಕಾಂತದ ಧ್ರುವ ಕೂಡ ದಕ್ಷಿಣನೇ ಆಗಿರಬೇಕು. ಕಾರಣ ಏನಂದ್ರೆ ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತದೆ. ಇಲ್ಲಿ ತಾವು ನೋಡಬಹುದು ಪ್ರತಿಯೊಂದಕ್ಕೂ ಒಂದೊಂದು ಅಂಕವನ್ನ ಕೊಡಲಾಗ್ತದೆ. 8ನೇ ಪ್ರಶ್ನೆಯಲ್ಲಿ ಚಿತ್ರವನ್ನ ಬಿಡಿಸಲಿಕ್ಕೆ ಹೇಳಿದ್ದಾರೆ. 3 ಅಂಕದ ಪ್ರಶ್ನೆ. ಇಲ್ಲಿ ಪೀನ ಮಸೂರದಲ್ಲಿ ಉಂಟಾಗುವ ಬಿಂಬದ ಒಂದು ಚಿತ್ರವನ್ನ ಬಿಡಿಸಬೇಕು. ಸೊ ಕ್ವಶನ್ ಏನಿದೆ, ಒಂದು ವಸ್ತುವನ್ನು ಪೀನ ಮಸೂರದ 2F1 ಮತ್ತು F1 ಗಳ ನಡುವೆ ಇಟ್ಟಾಗ ಪ್ರತಿಬಿಂಬ ಉಂಟಾಗುವ ಚಿತ್ರವನ್ನು ಬಿಡಿಸಬೇಕು. ಜೊತೆಗೆ ಪ್ರತಿಬಿಂಬದ ಸ್ಥಾನ, ಸ್ವಭಾವವನ್ನ ತಿಳಿಸಬೇಕು. ಮೊದಲಿಗೆ ಇಲ್ಲಿ ಪೀನ ಮಸೂರದ ಚಿತ್ರವನ್ನು ಬಿಡಿಸಿ ಈ ಒಂದು ಸಂಗಮ ರೇಖೆಯನ್ನ ತಾವಿಲ್ಲಿ ತೋರಿಸಿದ್ರೆ ಇದಕ್ಕೆ 1 ಅಂಕ ಇರ್ತದೆ. ವಸ್ತುವಿನ ಸ್ಥಾನ ತಾವು ಇಲ್ಲಿ ನೋಡಬಹುದು. 2F1 ಮತ್ತು F1 ಗಳ ನಡುವೆ ತಾವು ವಸ್ತುವಿನ ಸ್ಥಾನ ತೋರಿಸಬೇಕು. ಅವಾಗ ಏನಾಗತ್ತಂದ್ರೆ ಪ್ರತಿಬಿಂಬ C2 ದಿಂದ ದೂರ ಬರುವಂತದ್ದು ಅಥವಾ 2F2 ದಿಂದ ದೂರದಲ್ಲಿ ಆ ಒಂದು ಪ್ರತಿಬಿಂಬ ಮೂಡುವಂತದ್ದು. ಈ ರೀತಿ ರೇಖಾಚಿತ್ರ ಬಿಡಿಸಿದಾಗ ಒಟ್ಟಾರೆ 2 ಅಂಕವನ್ನ ಇಲ್ಲಿ ಪಡ್ಕೊಳ್ತೀರಿ. ಇನ್ನು ಪ್ರತಿಬಿಂಬದ ಸ್ಥಾನ 2F2 ದಿಂದ ಆಚೆಗೆ ಉಂಟಾಗುತ್ತದೆ ಅಂತ ಬರೀಬೇಕು. ಸ್ವಭಾವ ತಾವಿಲ್ಲಿ ನೋಡಬಹುದು. ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಗಿದೆ ಮತ್ತು ಸತ್ಯವಾದ ಪ್ರತಿಬಿಂಬ ಜೊತೆಗೆ ವಸ್ತುವಿಗಿಂತ ದೊಡ್ಡದಾದ ಪ್ರತಿಬಿಂಬ ಅಂತ ಬರೀಬೇಕು. ಅವಾಗ ಮತ್ತೆ ತಾವಿಲ್ಲಿ 1 ಅಂಕವನ್ನ ಪಡ್ಕೊಳ್ತೀರಿ. ಇನ್ನು ಈ ಚಿತ್ರವನ್ನ ಸುಲಭ ರೀತಿಯಲ್ಲಿ ಬಿಡಿಸುವ ವಿಧಾನವನ್ನ ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಲ್ಲಿಂದ ಆ ವಿಡಿಯೋ ನೋಡಿ ಚಿತ್ರ ಬಿಡಿಸುವಂತ ಸರಳ ಒಂದು ಮೆಥಡ್ ಅನ್ನ ತಾವು ಕಲಿಬಹುದು. 9ನೇ ಪ್ರಶ್ನೆ. ಇಲ್ಲೂ ಕೂಡ ಅಥವಾ ಪ್ರಶ್ನೆಗಳು ಇದೆ. ಮೊದಲನೇದು ಪ್ರೆಸ್ಬಯೋಪಿಯಾ ಎಂದರೇನು, ಈ ದೋಷಕ್ಕೆ ಕಾರಣಗಳು ಮತ್ತು ಒಂದು ಪರಿಹಾರ ಸೂಚಿಸಿ ಅಂತ ಹೇಳಿದ್ದಾರೆ. ಪ್ರೆಸ್ಬಯೋಪಿಯಾ ಅಂದರೆ ಹತ್ತಿರದ ಮತ್ತು ದೂರದ ವಸ್ತುಗಳನ್ನ ನೋಡಲು ಕಷ್ಟವಾಗುತ್ತದೆ. ಇದಕ್ಕೆ 1 ಅಂಕ ಇದೆ. ಕಾರಣ ಏನಂದ್ರೆ ಸಿಲಿಯರಿ ಸ್ನಾಯುಗಳು ದುರ್ಬಲಗೊಳ್ಳುವುದು, ಮಸೂರವು ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಕಳೆದುಕೊಳ್ಳುವುದು. ಇಲ್ಲಿ ಅರ್ಧ ಅಂಕ ಕೊಡಲಾಗ್ತದೆ. ಪರಿಹಾರ ಏನು, ಇದಕ್ಕೆ ಸೂಕ್ತ ದ್ವಿಸಂಗಮ ಮಸೂರದ ಬಳಕೆ ಮಾಡಬೇಕು. ಇದಕ್ಕೆ 1 ಅಂಕ ಇರುವಂತದ್ದು. ಅಥವಾದಲ್ಲಿ ಸಮೀಪ ದೃಷ್ಟಿ ಎಂದರೇನು, ಈ ದೋಷಕ್ಕೆ ಕಾರಣವೇನು, ಇದನ್ನು ಹೇಗೆ ಸರಿಪಡಿಸಬಹುದು ಅಂತ ಕೇಳಿದ್ದಾರೆ. ಸಮೀಪ ದೃಷ್ಟಿ ದೋಷ ಅಂದ್ರೆ ವ್ಯಕ್ತಿ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಲ್ಲ, ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾರ. ಇದಕ್ಕೆ 1 ಅಂಕ ಇರುವಂತದ್ದು. ಸ್ನೇಹಿತರೆ, ಇಲ್ಲಿ ಸಮೀಪ ದೃಷ್ಟಿ ಅಂದ್ರೆ ನೆನ್ಪಿಟ್ಕೊಳ್ರಿ, ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸ್ತಿರ್ತದೆ. ಇನ್ನು ಇದಕ್ಕೆ ಕಾರಣ ಏನಂದ್ರೆ ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಆಗುವಂತದ್ದು ಮತ್ತು ಕಣ್ಣುಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದು. ಸೊ ಕಾರಣಕ್ಕೆ ಇಲ್ಲಿ ಅರ್ಧ ಅಂದ್ರೆ 1 ಅಂಕ ಇರುವಂತದ್ದು. ಇನ್ನು ಪರಿಹಾರ ಏನಂದ್ರೆ ಸೂಕ್ತ ಸಾಮರ್ಥ್ಯ ಹೊಂದಿದ ನಿಮ್ನ ಮಸೂರದ ಬಳಕೆ ಮಾಡುವಂತದ್ದು. ಇದಕ್ಕೆ 1 ಅಂಕ ಇರುವಂತದ್ದು. ಒಟ್ಟಾರೆ 3 ಅಂಕವನ್ನ ತಾವಿಲ್ಲಿ ಪಡ್ಕೊಳ್ತೀರಿ. 10ನೇ ಪ್ರಶ್ನೆ.
ಇಲ್ಲೂ ಕೂಡ ಅಥವಾ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ 10ನೇ ಪ್ರಶ್ನೆಯಲ್ಲಿ ಎ ಬಿ 2 ಪ್ರಶ್ನೆಯನ್ನು ತಾವು ಇಲ್ಲಿ ನೋಡಬಹುದು. ಎದ್ರಲ್ಲಿ ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣಗಳೇನು ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಉತ್ತರ ಈ ರೀತಿ ಇದೆ. ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಗೊಳಗಾದಾಗ, ವಿದ್ಯುತ್ ಉಪಕರಣಗಳಲ್ಲಿ ಯಾವುದಾದರೂ ದೋಷವಿದ್ದರೆ, ಸಜೀವ ಮತ್ತು ತಟಸ್ಥ ತಂತಿಗಳೆರಡೂ ನೇರ ಸಂಪರ್ಕಕ್ಕೆ ಬಂದಾಗ, ಒಂದೇ ಸಾಕೆಟ್ಗೆ ಹಲವಾರು ಉಪಕರಣಗಳನ್ನು ಸಂಪರ್ಕಿಸುವುದರಿಂದ, ವಿದ್ಯುತ್ ಮಂಡಲದಲ್ಲಿ ಸೂಕ್ತವಾದ ಫ್ಯೂಸ್ಗಳನ್ನು ಬಳಸುವುದರಿಂದ, ಈ 4ರಲ್ಲಿ ಯಾವುದೇ 2 ಕಾರಣವನ್ನು ತಾವು ಬರೆದಾಗ ಅಲ್ಲಿ ಅರ್ಧ ಅಂಕ, ಒಟ್ಟಾರೆ 1 ಅಂಕವನ್ನ ಪಡ್ಕೊಳ್ತೀರಿ. ಇದು ಸೊಲೆನಾಯ್ಡ್ ಎಂದರೇನು ಅಂತ ಕೇಳಿದರೆ, ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲೆನಾಯ್ಡ್ ಎನ್ನುವರು. ಇದಕ್ಕೆ 1 ಅಂಕ ಇದೆ. ಸೊಲೆನಾಯ್ಡ್ ನಿಂದ ವಿದ್ಯುತ್ ಕಾಂತವನ್ನು ಹೇಗೆ ತಯಾರಿಸಬಹುದು ಅಂತ ಕೇಳಿದರೆ, ವಿದ್ಯುತ್ ಪ್ರವಾಹವಿರುವ ಸೊಲೆನಾಯ್ಡ್ ನ ಒಳಭಾಗದಲ್ಲಿ ಕಾಂತೀಯ ವಸ್ತುವಾದ ಮೆದು ಕಬ್ಬಿಣ ತುಂಡನ್ನು ಇರಿಸಿ ವಿದ್ಯುತ್ ಕಾಂತವನ್ನು ತಯಾರಿಸಬಹುದು. ಈ ರೀತಿ ಇಲ್ಲಿ ಉತ್ತರ ಬರೆದಾಗ 1 ಅಂಕವನ್ನು ತಾವು ಪಡ್ಕೊಳ್ತೀರಿ. ಇನ್ನು ಇದೇ ಪ್ರಶ್ನೆಗೆ ಅಥವಾ ಅಂತ ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತದೆ. 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. 3 ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಧ್ರುವಗಳಲ್ಲಿ ಅಧಿಕವಾಗಿರುತ್ತದೆ. 4 ಕಾಂತೀಯ ಬಲರೇಖೆಗಳ ಆವೃತ್ತ ಜಾಲವಾಗಿರುತ್ತದೆ. ಸೊ ಪ್ರತಿಯೊಂದು ಪಾಯಿಂಟ್ಗೆ ಇಲ್ಲಿ ಅರ್ಧ ಅಂಕ ಇರುವಂತದ್ದು. ಇನ್ನು ಬೀದ್ರಲ್ಲಿ ವಿದ್ಯುತ್ ಪ್ರವಾಹವಿರುವ ವೃತ್ತಾಕಾರದ ವಾಹಕ ಸುರುಳಿಯ ಸುತ್ತಿನ ಸಂಖ್ಯೆಗಳನ್ನು 10 ಪಟ್ಟು ಹೆಚ್ಚಿಸಿದಾಗ ಅದರ ಕಾಂತಕ್ಷೇತ್ರದಲ್ಲಿ ಯಾವ ಬದಲಾವಣೆ ಆಗುತ್ತದೆ ಅಂತ ಕೇಳಿದ್ದಾರೆ. ಸೊ ಸುತ್ತುಗಳ ಸಂಖ್ಯೆಯನ್ನ 10 ಪಟ್ಟು ಹೆಚ್ಚಿಸಿದಾಗ ಕಾಂತಕ್ಷೇತ್ರವು ಕೂಡ 10 ಪಟ್ಟು ಹೆಚ್ಚಾಗುತ್ತದೆ ಅಂತ ಬರೆದ್ರೆ 1 ಅಂಕವನ್ನು ತಾವಿಲ್ಲಿ ಪಡ್ಕೊಳ್ತೀರಿ. ಇನ್ನು 4 ಅಂಕದ 2 ಪ್ರಶ್ನೆಗಳು ಇದೆ. 11ನೇ ಪ್ರಶ್ನೆ ಎಬಿಸಿ ಅಂತ ಮತ್ತೆ 3 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಬೆಳಕಿನ ಪ್ರತಿಫಲನ ಎಂದರೇನು ಅನ್ನುವಂತ ಒಂದು ವ್ಯಾಖ್ಯಾನವನ್ನ ಕೇಳಿದ್ದಾರೆ. ಬೆಳಕಿನ ಕಿರಣವು ನಯವಾದ ಹೊಳಪು ಮೇಲ್ಮೈ ಮೇಲೆ ಪತನಗೊಂಡಾಗ ಮರಳಿ ಅದೇ ಮಾಧ್ಯಮದಲ್ಲಿ ಚಲಿಸುವ ವಿದ್ಯಮಾನವನ್ನು ಬೆಳಕಿನ ಪ್ರತಿಫಲನ ಎನ್ನುವರು ಅಂತ ತಾವು ಇಲ್ಲಿ ಉತ್ತರ ಬರೀಬೇಕು. ಆದ್ರೆ ಪ್ರಶ್ನೆಯನ್ನ ಸ್ವಲ್ಪ ಕೇರ್ಫುಲ್ ಆಗಿ ಗಮನಿಸಬೇಕು. ಕೆಲವೊಮ್ಮೆ ಇಲ್ಲಿ ಬೆಳಕಿನ ವಕ್ರೀಭವನ ಎಂದರೇನು ಅಂತ ಕೇಳ್ತಾರೆ. ಬಟ್ ಇಲ್ಲಿ ಪ್ರತಿಫಲನ ಕೇಳಿದ್ರೆ ಈ ರೀತಿಯಾದಂತ ಸ್ಟೇಟ್ಮೆಂಟ್ ಅನ್ನ ತಾವು ಬರೀಬೇಕು. ಬೀದ್ರಲ್ಲಿ ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ ಅಂತ ಹೇಳಿದ್ದಾರೆ. ಇಲ್ಲೂ ಕೂಡ ತಾವು ಗಮನಿಸಬೇಕಾದ ಅಂಶ ಅಂದ್ರೆ ಪ್ರತಿಫಲನದ ನಿಯಮ ಕೇಳಿದಾರೋ ಅಥವಾ ವಕ್ರೀಭವನದ ನಿಯಮ ಕೇಳಿದ್ದಾರೆ ಅನ್ನೋದನ್ನ. ಇಲ್ಲಿ ಪ್ರತಿಫಲನದ ನಿಯಮವನ್ನು ಕೇಳುವುದರಿಂದ ಮೊದಲನೇ ನಿಯಮ ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮವಾಗಿರುತ್ತದೆ. ಕೋನ್ I = ಕೋನ್ R. ಎರಡನೇ ನಿಯಮ ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಈ 3 ಒಂದೇ ಸಮತಲದಲ್ಲಿರುತ್ತದೆ ಅಂತ 2 ನಿಯಮ ಬರೆದಾಗ 2 ಅಂಕವನ್ನ ಪಡ್ಕೊಳ್ತೀರಿ. ಮೂರನೇದು ಅಂದ್ರೆ ಸಿ, ದರ್ಪಣದ ಸಂಗಮ ದೂರ ಎಂದರೇನು ಅಂತ ಕೇಳಿದ್ದಾರೆ. ಗೋಳೀಯ ದರ್ಪಣದ ಧ್ರುವ ಮತ್ತು ಸಂಗಮ ಬಿಂದುಗಳ ನಡುವಿನ ದೂರವನ್ನು ಮಸೂರದ ಸಂಗಮ ದೂರ ಎನ್ನುವರು ಅಂತ ಸ್ಟೇಟ್ಮೆಂಟ್ ಬರೆದ್ರೆ 1 ಅಂಕವನ್ನ ಪಡ್ಕೊಳ್ತೀರಿ. ಒಟ್ಟಾರೆ 4 ಅಂಕ ಇರುವಂತದ್ದು. ಇನ್ನು ಇದೇ ಪ್ರಶ್ನೆಗೆ ಅಥವಾ ಅಂತ ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಅಲ್ಲೂ ಕೂಡ 3 ಪ್ರಶ್ನೆಯನ್ನ ಕೇಳಿದ್ದಾರೆ. ಎ, ಬೆಳಕಿನ ವಕ್ರೀಭವನ ಎಂದರೇನು ಅಂತ. ಸೊ ಇಲ್ಲಿ ವಕ್ರೀಭವನದ ಕುರಿತು ಕೇಳಿದ್ದಾರೆ. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣದ ದಿಕ್ಕು ಬದಲಾಗುವುದನ್ನು ಬೆಳಕಿನ ವಕ್ರೀಭವನ ಎನ್ನುತ್ತೇವೆ. 1 ಅಂಕ ಇರುವಂತದ್ದು. ನಂತರ ಬೆಳಕಿನ ವಕ್ರೀಭವನದ ಸ್ನೇಲ್ನ ನಿಯಮ ನಿರೂಪಿಸಿ ಅಂತ ಹೇಳಿದ್ದಾರೆ. ಇದು ವಕ್ರೀಭವನದ 2ನೇ ನಿಯಮ ಆಗಿದೆ. ಸೊ ಸ್ನೇಲ್ನ ನಿಯಮ ಅಂದ್ರೆ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನದ ಸೈನು ಮತ್ತು ವಕ್ರೀಮ ಕೋನಗಳ ಸೈನುಗಳು ನಿಷ್ಪತ್ತಿಯು ಸ್ಥಿರವಾಗಿರುತ್ತದೆ ಅಂತ ಬರೀಬೇಕು. sin I/sin R = ಸ್ಥಿರಾಂಕ ಅಂತ ಆ ಸೂತ್ರ ಕೂಡ ಅಲ್ಲಿ ಬರೀಬೇಕು. ಇದಕ್ಕೆ 1 ಅಂಕ ಇರುವಂತದ್ದು. ನಂತರ 2 ವ್ಯಾಖ್ಯಾನ ಕೇಳಿದ್ದಾರೆ. ಒಂದು ದೃಕ್ಕೇಂದ್ರ, ಇನ್ನೊಂದು ದ್ಯುತಿರಂಧ್ರ. ದೃಕ್ಕೇಂದ್ರ ಅಂದ್ರೆ ಮಸೂರದ ಕೇಂದ್ರ ಬಿಂದುವನ್ನ ದೃಕ್ಕೇಂದ್ರ ಎನ್ನುವರು. ದ್ಯುತಿರಂಧ್ರ ಅಂದ್ರೆ ಗೋಳೀಯ ಮಸೂರದ ವೃತ್ತಾಕಾರ ಸೀಮಾರೇಖೆಯ ವ್ಯಾಸವನ್ನು ಅದರ ದ್ಯುತಿರಂಧ್ರ ಎನ್ನುವರು.
ಪ್ರತಿಯೊಂದಕ್ಕೆ ಇಲ್ಲಿ ಒಂದೊಂದು ಅಂಕ ಇರುವಂತದ್ದು. ಇನ್ನು ಕೊನೆಯದಾಗಿ 12ನೇ ಪ್ರಶ್ನೆ, ಇದು ಕೂಡ 4 ಅಂಕದ ಪ್ರಶ್ನೆ. ಲೆಕ್ಕನ್ನ ಕೇಳಿದರೆ ಸುಲಭದ ಲೆಕ್ಕ ಇರುವಂತದ್ದು. ಇಲ್ಲಿ ಎ ಮತ್ತೆ ಬಿ ಅಂತ 2 ಲೆಕ್ಕ ಕೇಳಿದ್ದಾರೆ. ಇದರಲ್ಲಿ ಒಂದು ಚಿತ್ರವನ್ನ ಕೊಟ್ಟು ಕೆಳಗೆ ಕೊಟ್ಟಿರುವ ವಿದ್ಯುತ್ ಮಂಡಲದ ಚಿತ್ರವನ್ನು ಗಮನಿಸಿ ಈ ಮಂಡಲದ ಒಟ್ಟು ರೋಧ ಮತ್ತು ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮೊದಲಿಗೆ ರೋಧ ನೋಡ್ರಿ, ಇಲ್ಲಿ 3 ರೋಧ ಇರುವಂತದ್ದು. R1 12 ಓಂ, R2 8 ಓಂ ಮತ್ತೆ R3 16 ಓಂಗಳು ಇದೆ. ಈ 3 ಏನು ರೋಧಗಳು ಇದೆಯಲ್ಲ ಅದು ಸಮಾಂತರವಾಗಿ ಜೋಡಿಸಿದ್ದಾರೆ. ಅದರ ಜೊತೆಗೆ ಇನ್ನೊಂದು ರೋಧ ಇದೆ, 4ನೇದು R4 3 ಓಂ, ಇದನ್ನ ಸರಣಿಯಲ್ಲಿ ಜೋಡಿಸಿದ್ದಾರೆ. ಸೊ ಮೊದಲಿಗೆ ಈ ಸಮಾಂತರ ರೋಧಗಳ ಒಟ್ಟು ರೋಧವನ್ನ ಕಂಡುಹಿಡಿಬೇಕು. ಅದಕ್ಕೆ ಫಾರ್ಮುಲಾ 1/Rp is equal to 1/R1 plus 1/R2 plus 1/R3. ಸೊ R1 12 ಇದೆ, R2 8 ಮತ್ತೆ R3 16 ಇರುವಂತದ್ದು. 12 8 16 ಇದರೆಲ್ಲ ಸಹ 48. 12 4 48, ಸೊ ಇಲ್ಲಿ 4 ಬರೀರಿ. 8 6 48, ಇಲ್ಲಿ 6 ಬರೀರಿ. 16 3 48, ಇಲ್ಲಿ 3 ಬರೆಯಿರಿ. ಸೊ 6 plus 4 10 plus 3 13. 13 divided by 48 ಆಗ್ತದೆ. ಸೊ 1/Rp 13/48 ಆಗಿದೆ. Rp ಅನ್ನ ತಗೊಂಡಾಗ ಇದನ್ನ ಉಲ್ಟಾ ಮಾಡಬೇಕು, 48/13. ಇದನ್ನ ತಾವು ಭಾಗಾಕಾರ ಮಾಡಿದಾಗ ದಶಮಾಂಶದಲ್ಲಿ ಬೆಲೆ ಸಿಗ್ತಾ ಇದೆ 3.64 ಓಂ. ಸೊ ಇದು ಸಮಾಂತರ ರೋಧದ ಒಟ್ಟು ರೋಧ. ಇದನ್ನ ಸರಣಿಯಲ್ಲಿ ಜೋಡಿಸಿರುವಂತಹ R4ಗೆ ಕೂಡಿಸಬೇಕು. ಸೊ ಇಲ್ಲಿ ತಾವು ನೋಡ್ತಾ ಇದ್ದೀರಿ ರೋಧ ಟೋಟಲ್ ಎಷ್ಟಾಗತ್ತೆ, Rp ಪ್ಲಸ್ R4. ಸೊ ಇಲ್ಲಿ Rp 3.69 ಪ್ಲಸ್ 3 ಮಾಡಿದಾಗ ತಮಗೆ ಇಲ್ಲಿ 6.69 ಓಂ ಅನ್ನುವಂತ ಉತ್ತರ ಸಿಗ್ತದೆ. ಇನ್ನು ವಿದ್ಯುತ್ ಪ್ರವಾಹ ಕೂಡ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಓಂನ ಒಂದು ಸೂತ್ರ ಹಾಕಿದಾಗ I is equal to V/R ಅನ್ನುವಂಥದ್ದು. ವಿ ತಾವು ನೋಡಬಹುದು, ವಿ ನಲ್ಲಿ 9 ಅಂತ ಕೊಟ್ಟಿದ್ದಾರೆ. ಚಿತ್ರದಲ್ಲಿ 9 ವೋಲ್ಟ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ಇಲ್ಲಿ ಬರಿಬೇಕು. 9 ಅಂತ ಡಿವೈಡೆಡ್ ಬೈ ಆರ್. ಆರ್ ಅನ್ನೋದು ಈಗಾಗಲೇ ನಮಗೆ ಇಲ್ಲಿ ಬೆಲೆ ಸಿಕ್ಕಿದೆ, 6.69 ಇದೆ. ಇದನ್ನ 6.7 ಅಂತ ತಗೊಂಡ್ರು ಆಗತ್ತೆ. ಸೊ 9ಕ್ಕೆ ಇದನ್ನ ಭಾಗಿಸಿದಾಗ 1.34 ಆಂಪಿಯರ್ ಅನ್ನುವಂತ ಉತ್ತರ ನಮಗೆ ಸಿಗ್ತದೆ. ಸ್ನೇಹಿತರೆ, ತಾವಿಲ್ಲಿ ನೋಡಬಹುದು, ಕೇವಲ ದತ್ತಾಂಶ ಬರೆದಾಗ ಅಲ್ಲಿಯೂ ಕೂಡ ಅರ್ಧ ಅಂಕ ಪಡ್ಕೊಳ್ಬಹುದು. ಸೂತ್ರ ಬರೆದಾಗ ಮತ್ತೆ ಅರ್ಧ ಅಂಕ ಸಿಗ್ತದೆ. ಲೆಕ್ಕವನ್ನ ಬಿಡಿಸಿ ಉತ್ತರ ಬರೆದಾಗ 1.5 ಅಂಕ ಇಲ್ಲಿ ಸಿಗುವಂತದ್ದು. ಫೈನಲ್ ಆನ್ಸರ್ಗೆ ಇನ್ನೂ ಒಂದು ಅರ್ಧ ಅಂಕ ಇಲ್ಲಿ ಇರುವಂತದ್ದು. ಇನ್ನು ಬಿ ದ್ರಲ್ಲಿ ಇನ್ನೊಂದು ಕ್ವಶನ್ ಇದೆ. 50 ವ್ಯಾಟ್ ದರದ ಎಲೆಕ್ಟ್ರಿಕ್ ಫ್ಯಾನ್ ಒಂದು ದಿನದಲ್ಲಿ 6 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 1 ಕಿಲೋವ್ಯಾಟ್ ಪ್ರತಿ ಗಂಟೆಗೆ ₹4ರಂತೆ 30 ದಿನಗಳವರೆಗೆ ಇದು ಬಳಸುವ ಶಕ್ತಿಯ ಮೌಲ್ಯವೇನು ಅಂತ ಕೇಳಿದ್ದಾರೆ. ಸುಲಭದ ಲೆಕ್ಕ, ಯಾಕಂದ್ರೆ ಇಲ್ಲಿರುವಂತ ಎಲ್ಲಾ ಬೆಲೆಗಳನ್ನ ನಾವು ಗುಣಾಕಾರ ಮಾಡಿಬಿಟ್ರೆ ನಮಗೆ ಉತ್ತರ ಸಿಕ್ಬಿಡತ್ತೆ. ಸೊ ಫಸ್ಟಿಗೆ 30 ದಿನಗಳಲ್ಲಿ ಎಲೆಕ್ಟ್ರಿಕ್ ಫ್ಯಾನ್ ಬಳಸಿದಂತ ಯೂನಿಟ್ ಗಳನ್ನ ಕಂಡುಹಿಡಿಬೇಕು. ಸೊ 50 ವ್ಯಾಟ್ ಒಂದು ದಿನಕ್ಕೆ 6 ಗಂಟೆ, ಇದನ್ನ ಗುಣಾಕಾರ ಮಾಡಬೇಕು. ಒಟ್ಟಾರೆ 30 ದಿನ ಬಳಕೆ ಮಾಡಿರುವಂತದ್ದು, ಇದನ್ನು ಕೂಡ ಗುಣಾಕಾರ ಮಾಡಬೇಕು. 50 × 6 × 30 ಮಾಡಿದಾಗ 9000 ವ್ಯಾಟ್ ಪರ್ ಅವರ್ ಬರ್ತದೆ. ಇದಕ್ಕೆ 1000ದಿಂದ ಭಾಗಿಸಿದಾಗ ಅದನ್ನ ಕಿಲೋವ್ಯಾಟ್ ಅವರ್ ಗಳಲ್ಲಿ ಕನ್ವರ್ಟ್ ಮಾಡುವಂತದ್ದು 9 ಕಿಲೋವ್ಯಾಟ್ ಪರ್ ಅವರ್. ಇದಕ್ಕೆ ಅರ್ಧ ಅಂಕ ಇದೆ. ನಂತರ 1 ಕಿಲೋವ್ಯಾಟ್ ಅವರ್ಗೆ ಅವ್ರೇನ್ ಹೇಳಿದ್ದಾರೆ, ₹4 ಚಾರ್ಜ್ ಆಗುವಂತದ್ದು. ನಮಗೆ ಸಿಕ್ಕಿರುವಂತದ್ದು 9 ಕಿಲೋವ್ಯಾಟ್ ಪರ್ ಅವರ್. ಅದರಿಂದ 9 ಮತ್ತೆ 4 ಗುಣಾಕಾರ ಮಾಡಬೇಕು. 9 4 36 ರೂಪಾಯಿಗಳಷ್ಟು ಇಲ್ಲಿ ಚಾರ್ಜ್ ಆಗುವಂತದ್ದು. ಇದಕ್ಕೆ ಅರ್ಧ ಅಂಕ ಇಲ್ಲಿ ಸಿಗ್ತದೆ. ಸೊ ಸ್ನೇಹಿತರೆ, ಇದಿಷ್ಟು KSEAB ಬೋರ್ಡ್ ಇಂದ ಕೊಟ್ಟಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ 3ರ ಭೌತಶಾಸ್ತ್ರದ ಪ್ರಶ್ನೆಗಳು, ಉತ್ತರಗಳು, ಅವುಗಳ ವಿಶ್ಲೇಷಣೆ ಮತ್ತು ಅಂಕಗಳ ವಿಂಗಡಣೆಯನ್ನು ತಿಳಿಸಿಕೊಟ್ಟಿದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಡಿ. ಮತ್ತೆ ತಮ್ಗೆ ಯಾವುದೇ ಡೌಟ್ಗಳು ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಮತ್ತೆ ಉಳಿದ ವಿಡಿಯೋಗಳನ್ನ ನೋಡ್ಬೇಕಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು.